ವೆಲ್ಕಮ್ ಬ್ಯಾಕ್ ಟು ರೇಮಾಸ್ ಕಿಚನ್ ಸ್ಟೋರೀಸ್. ಇವತ್ತು ನಿಮ್ಗೊಂದು ಡಿಫ್ರೆಂಟಾಗಿರೋ ಐಟಮ್ ತೋರಿಸ್ತಾ ಇದ್ದೀನಿ. ಇದು ಬ್ಲೆಡ್ಡಲ್ಲಿ ಮಾಡೋದು. ಇದು ಮರಿ ಬ್ಲೆಡ್. ಇದು ನಮ್ಮನೇಲಿ ತೊಗೊಬಂದಿದ್ವಿ ಒಂದು 3 ಬ್ಲೆಡ್ನ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಬ್ಲೆಡ್ ತೊಗೊಬಂದು ಅದನ್ನು 3 ಬ್ಲೆಡ್ ತೊಗೊಬಂದಿದ್ವಿ ನಾವು. ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ನಿಮಗೆ. ಬ್ಲೆಡ್ ತಂದಿದ್ದನ್ನ ಬಾಣಲಿಗೆ ಹಾಕ್ಕೊಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಡಬೇಕು. ಅದೆಲ್ಲ ಸ್ವಲ್ಪ ಕೇಕ್ ಥರ ಬೆಂದಾಗ ಕೇಕ್ ಥರ ಬರುತ್ತೆ, ಬ್ರೆಡ್ ಟೈಪು. ಅದು ಬಂದಾಗ ಅದು ಕೆಳಗಿಳಿಸ್ಕೊಂಡು ತಣ್ಣಗಾದಾಗ ಅದನ್ನ ಪುಡಿ ಮಾಡ್ಕೋಬೇಕು. ಈ ಥರ ಈಗ ನಾನು ಮಾಡಿಟ್ಟಿದ್ದೀನಲ್ಲ ಆ ಥರ ಪುಡಿ ಮಾಡ್ಕೊಳ್ಳೋಣ. ಮತ್ತು ಇಂಗ್ರೀಡಿಯೆಂಟ್ ತೋರಿಸ್ತೀನಿ ನಿಮಗೆ ಇದೇನೇನು ಹಾಕಬೇಕು ಅಂತ. ಇದು ಭಾಳ ಚೆನ್ನಾಗಿರುತ್ತೆ ಮಾಡಿ. ಈರುಳ್ಳಿ ಒಂದು 3 ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 10. ಅದು ಸಣ್ಣದಾಗಿ ಚಾಕ್ ಮಾಡ್ಕೊಂಡಿದ್ದೀನಿ ಅದನ್ನು. ಮತ್ತು ಇದು 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಖಾರದ ಪುಡಿ, ಮತ್ತು ಸ್ವಲ್ಪ ಟರ್ಮರಿಕ್ಕು. ಅದು ಸ್ವಲ್ಪ ಚಕ್ಕೆ ಲವಂಗದ ಪೌಡ್ರ್ ಹಾಕ್ಬೇಕು ಸ್ವಲ್ಪ. ಅದು ಪೆಪ್ಪರ್ ಪೌಡ್ರು ಸ್ವಲ್ಪ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಚೆನ್ನಾಗಿರುತ್ತೆ. ಈಗ ನಾನು ಹೇಳಿರೋಷ್ಟು ಐಟಮ್ ಹಾಕಿ ಮಾಡಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇಡ್ಲಿಗೆ, ದೋಸೆಗೆ, ಚಪಾತಿ ಮತ್ತು ರೊಟ್ಟಿಗೆ ಭಾಳ ಕಾಂಬಿನೇಷನ್. ಮತ್ತು ಕಾಯಿ ತುರಿ, ಅದಕ್ಕೆ ಸ್ವಲ್ಪ ಮಸಾಲ ಇಟ್ಟಿದ್ದೆ ನಾನು, ಅದನ್ನು ಹಾಕಿದ್ದೀನಿ. ನೀವು ಮಸಾಲೆ ಇಲ್ಲ ಅಂದರೆ ಕ್ವಿಟ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅದು. ಇವಾಗ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಅದು ಬಿಸಿ ಆಗಲಿ ಸ್ವಲ್ಪ. ಬಿಸಿ ಆದಮೇಲೆ ನೋಡಿ, ಈಗ ಬಿಸಿ ಆಗ್ತಾಯಿದೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಫಸ್ಟು. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕಾದಿರೋ ಎಣ್ಣೆಗೆ. ಅದು ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆದಾಗ ಅದು ಸ್ಮೆಲ್ ಚೆನ್ನಾಗಿರುತ್ತೆ. ಅದು ಖಾರ ಇರಲ್ಲ ಜಾಸ್ತಿ, ಬಿಟ್ಕೊಳ್ಳುತ್ತೆ ಎಲ್ಲ ನೀಟಾಗಿ. ಈಗ ಅದು ಹಸಿಮೆಣ್ಸಿನ್ಕಾಯಿ ರೋಸ್ಟ್ ಆಗ್ತಾಯಿದೆ. ಒಂದು 2 ನಿಮಿಷ ರೋಸ್ಟ್ ಮಾಡೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚಾಪ್ ಮಾಡಿದ್ನಲ್ಲ, ಅದು ಈರುಳ್ಳಿ ಹಾಕ್ಕೊಳ್ಳೋಣ ಅಷ್ಟೂ. ಈರುಳ್ಳಿ ಹಾಕ್ಕೊಬಿಟ್ಟು ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡೋಣ ಎಣ್ಣೆಗೆ. ಸ್ವಲ್ಪ ಬೇಯಲಿ ಅದನ್ನು ಈರುಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ರೋಸ್ಟ್ ಆಗಲಿ ಅದು ಸ್ವಲ್ಪ ಚೆನ್ನಾಗಿ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ. ಈರುಳ್ಳಿ ಬೇಯಬೇಕು ಅಂದರೆ ಸಾಲ್ಟ್ ಹಾಕಿದಾಗ ಸ್ವಲ್ಪ ಈರುಳ್ಳಿ ಬೇಗ ಬೇಯುತ್ತೆ. ಅದನ್ನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಈರುಳ್ಳಿ ಜೊತೆ ಸಾಲ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸೋಣ. ಒಂದು 2 ನಿಮಿಷ, ಒಂದು 5 ನಿಮಿಷ ಬೇಯಿಸೋಣ ಅದನ್ನ. ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಇದು ಚಕ್ಕೆ ಲವಂಗದ ಪೌಡ್ರು. ಈಗ ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ. ಅರಿಶಿನದ ಪುಡಿ ಹಾಕೋಣ ಇವಾಗ ಸ್ವಲ್ಪ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಟೊಮೊಟೊನ ಸ್ವಲ್ಪ ಬೇಯಲಿ ಎಲ್ಲ. ಒಂದು 2 ನಿಮಿಷ ರೋಸ್ಟ್ ಆಗಲಿ ಅದು ಟೊಮೊಟೊ ಅದ್ರ ಜೊತೆ. ಇವಾಗ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ. ಅದಕ್ಕೆ ಅದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತೀನಿ ಒಂದು ಅರ್ಧ ಲೋಟ ಇವಾಗ ಇದಕ್ಕೆ. ಈಗ ನೀರು ಹಾಕ್ತೀನಿ ಇವಾಗ. ಒಂದು ಹಾಕೋಣ, ಒಂದು ಮೀಡಿಯಮ್ ಲೋಟ ನೀರು ಹಾಕೋಣ, ಒಂದು ಟೀ ಲೋಟದಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅದನ್ನೆಲ್ಲ. ಅದು ಎಲ್ಲ ಮಸಾಲ ಈರುಳ್ಳಿ ಎಲ್ಲ ಮಿಕ್ಸ್ ಆದರೆ ಅದು ಸ್ವಲ್ಪ
ಬ್ಲೆಡ್ಡು ಬೇಯೋಕ್ಕೆ ಅವಕಾಶ ಆಗಬೇಕಲ್ಲ, ಅದಕ್ಕೆ ನೀರು ಹಾಕಬೇಕು ಸ್ವಲ್ಪ. ಅದನ್ನು ಹಿಂಗೆ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ. ಇದು ಭಾಳ ಚೆನ್ನಾಗಿರುತ್ತೆ. ನೀವು ಮಾಡಿರಲ್ಲ, ಈ ಈ ಈ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡಿ ಕಾಮೆಂಟ್ಸ್ ಹಾಕಿ ನನಗೆ. ಮತ್ತು ಇವಾಗ ಬ್ಲೆಡ್ ಹಾಕೋತಾ ಇದ್ದೀನಿ ನೋಡಿ. ಇದನ್ನು ಪೀಸ್ ಮಾಡ್ಕೊಂಡಿದ್ದೆ, ಈಗ ಬ್ಲೆಡ್ ಎಲ್ಲ ಹಾಕ್ಕೊಂಡೆ ಅದಕ್ಕೆ. ಈಗ ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಮಾಡೋಣ ಈಗ. ಬ್ಲೆಡ್ಡು, ಈರುಳ್ಳಿ, ಮಸಾಲೆ ಎಲ್ಲ ಹಾಕಿದ್ನಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಇದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ನೀರು ಹಾಕಬೇಕು ನಾವು ಇದಕ್ಕೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದೆಲ್ಲ ನಾವು ಹಬ್ಬಗಳಲ್ಲಿ, ಇದು ನಮ್ಮ ಮನೆಯಲ್ಲೆಲ್ಲ ಮರಿ ಕುಯ್ತಾರೆ ಹಬ್ಬಗಳಲ್ಲಿ, ಅವಾಗೆಲ್ಲ ಮಾಡ್ತಾಯಿದ್ವಿ ಇದನ್ನು. ಅದಕ್ಕೋಸ್ಕರ ಈಗ ನಾನು ನಿಮಗೆ ತೋರಿಸ್ತಾಯಿದ್ದೀನಿ. ಈಗ ಹೊಸೊಬ್ರಿಗೆ ಯಾರಿಗೂ ಬರೋಲ್ಲ ಮಾಡಿ ಈ ಥರ ಇಷ್ಟು ಏನು ಸಾಮಾನು ತೋರಿಸಿದ್ದೀನಿ ನಾನು, ಅಷ್ಟನ್ನು ಹಾಕಿ ಮಾಡಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಭಾಳ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ, ಅದೆಲ್ಲ ಸ್ವಲ್ಪ ಸೆಟ್ಟಾಗಲಿ ಅಂತ. ನೋಡಿ ಇವಾಗ ಬೆಂದಿದೆ ಈಗ ಸ್ವಲ್ಪ. ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ಮಸಾಲೆ ಹಾಕ್ಬಿಟ್ಟು ಕಾಯಿ ತುರಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಬ್ಲೆಡ್ ಮೇಲೆ ಡಿಪೆಂಡು ನಿಮಗೆ. ಕಾಯಿ ತುರಿ ಎಷ್ಟಾದ್ರೂ ಹಾಕ್ಕೋಬೋದು ನೀವು. ಒಂದು ಬ್ಲೆಡ್ ಆದರೆ ಒಂದು ಸ್ವಲ್ಪ ಹಾಕಿ, 2-3 ಬ್ಲೆಡ್ ಆದರೆ ಒಂದು ಹೋಳು ಬೇಕು ಕಾಯಿ. ಅದನ್ನೆಲ್ಲ ಈಗ ಬ್ಲೆಡ್ಡಿಗೆ ಮಿಕ್ಸ್ ಮಾಡೋಣ ಕಾಯಿನ ಈಗ. ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ನೋಡಿ ಚೆನ್ನಾಗಿ ಬೇಯ್ಕತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡೋಣ ಇವಾಗೆಲ್ಲ. ಬ್ಲೆಡ್ಗೆ ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ರೆ ಈಗ ಲಾಕಿ ರೆಡಿ ಆಯ್ತು. ಇವಾಗ ಬ್ಲೆಡ್ ಲಾಕಿ ರೆಡಿ ಇದೆ. ನೀವು ಮಾಡಿ ಕಾಮೆಂಟ್ಸ್ ಹಾಕಿ ನನಗೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.